ಬಡವರಿಗೆ ಒಂದು ಆಧಾರವಾದಂತಹ ನಮ್ಮ ಈ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ನರೇಗಾ ಅಂತ ಹೇಳಿ ಒಂದು ಯೋಜನೆ ಮಾಡಿತ್ತು. ಆದ್ರೆ ಈ ಬಿಜೆಪಿ ಸರ್ಕಾರ ಬಂದು ಪ್ರತಿಯೊಂದನ್ನು ಬದಲಾಯಿಸ್ಕೊಳ್ತಾನೆ ಬಂತು. ಹಿಂದೆ ನಿಮಗೆ ನೋಟ್ ಬ್ಯಾನ್ ಮಾಡಿ ನಿಮ್ಗೆ 100 ದಿನದಲ್ಲಿ ನಿಮ್ಗೆಲ್ಲಾ ಅವಕಾಶಗಳು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಬಡವರ ಮೇಲೆ ಇವರು ಪರಿಶ್ರಮ ಏನ ಹಾಕ್ಲಕತ್ತಾರ. ಅದು ಎಲ್ಲ ನಮ್ಮ ಸರ್ವನಾಶ ಮಾಡಿ ಕೊಂಡಿದೆ ಅಂತ ಹೇಳ್ಬಿಟ್ಟು ನಾವೊಂದು ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಆಸೆ ಆಲೋಚನೆಗಳು ಇರ್ತವೆ. ಅದೇ ರೀತಿ ಇವರು ಏನು ಬಿಜೆಪಿ ಸರ್ಕಾರದವರು ದೊಡ್ಡವರಿಗೆ ಏನು ಮಾಡ್ತಿಲ್ಲ, ಇವರು ಬಡಬಗ್ರಿಗೆ ಮಕ್ಕಳಿಗೆ ಒಂದು ಅವರು ಕೊಲ್ಲುವಂತ ಯೋಜನೆಗಳು ತಂದು ಬಡವರನ್ನ ದಿನ ರೀತಿಯಲ್ಲಿ ಕೊಲ್ತಾ ಇದ್ದಾರೆ ಅನ್ನೋದೊಂದು ನಮ್ಮ ವಾದ. ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ. ಇದು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಂ.ಬಿ. ಪಾಟೀಲ್ ಸಾಹೇಬರು ಈ ಆದೇಶ ಮೇಲೆ ಈ ಪ್ರತಿಭಟನೆ ನಡೆದಿದೆ. ಮತ್ತು ನಮ್ಮ 2023 ಮುಖಂಡರು ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವ ಈ ಪ್ರತಿಭಟನೆ ನಡೆದಿದೆ. ಈ ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ನಮ್ಮ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಅಂತ ಮನ್ರೇಗಾ ಅಂತ ಹೇಳ್ತಾರೆ. ಆ ರೋಜ್ಗಾರ್ ಯೋಜನಾ ಇಷ್ಟು ಪಾಪ್ಯುಲರ್ ಆಯಿತು. ಅದು 100 ದಿವಸದಿಂದ ಯೋಜನಾ ಮಾಡಿದ 2005ನಾಗೆ ಅವರು 100 ದಿವಸ ರೋಜ್ಗಾರ್ ಕೊಟ್ಟಿದ್ರು. ಆಮೇಲೆ ಇಷ್ಟು ಪಾಪ್ಯುಲರ್ ಆಯಿತು. ಅದು ಮಾಡೆಲ್ ತಗೊಂಡೋಗಿ ಬೇರೆ ದೇಶವರು ತಮ್ಮ ದೇಶನಾಗ ಅಪ್ಲೈ ಮಾಡಿದ್ರು. ಆಮೇಲೆ ಅದು ಒಂದೇ ವರ್ಷನಾಗ 2006ನಾಗ ಫೆಬ್ರವರಿ 2ನಾಗ ಅದು ಮನ್ರೇಗಾ ಮತ್ತು 125 ದಿವಸದಿಂದ ಮತ್ತೊಂದು ಹೆಚ್ಚು 25 ದಿವಸ ಮಾಡಿಕೊಟ್ಟಿದ್ರು. ಇದು ಮನ್ರೇಗಾ ಯೋಜನಾ ಈ BJP ಸರ್ಕಾರಕ್ಕೆ ನೋಡ್ಲಕ್ಕೆ ಆಗಲ್ಲ. ಯಾಕಂದರೆ 20 ವರ್ಷ ಆಯ್ತು, 20 ವರ್ಷ ಆಯ್ತದು. ಈಗ ಬಂದು ಅವರು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಜಿ ರಾಮ್ಜಿ ಅಂತ ಕೇಳಿಸಿ ಜಿ ರಾಮ್ಜಿ ಹೆಸರು ಚೇಂಜ್ ಮಾಡಿದ್ರು ಬೇರೆ, ಮಟ್ಟ ಒಳಗಿಂದು ಮಾಡಲ್ ಒಂದು ಚೇಂಜ್ ಮಾಡಿದ್ದಾರೆ. ಅವರು ಏನು ಮಾಡಲ್ ಅಂದ್ರೆ ಅವ್ರು ಯಾರು ಬೇಕಾಗಿ ಅವ್ರಿಗೆ ಅದು ಸ್ಕೀಮ್ ಕೊಡ್ತೀರ ಅಂತ ಹೇಳ್ತಿದ್ದಾರೆ. ಅವರು ಯಾಕ್ರಪ್ಪ ಎಲ್ಲ ಹಳ್ಳಿಗೆ ಕೊಡ್ಬೇಕು, ಅವರು ಎಲ್ಲರಿಗೆ ಕೊಡಬೇಕು. ಬರೀ ಒಂದು ಹಳ್ಳಿ ಈ ಹಳ್ಳಿ ಕೊಡೋದು ಈ ಹಳ್ಳಿ ಬೇಡ ಅಂದ್ರೆ ಇಲ್ಲ. ನಾವು UPA ಸರ್ಕಾರ ಟೈಮ್ನಾಗ ತೆಗ್ದಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಎಲ್ಲ ಹಳ್ಳಿಗೆ ಎಲ್ಲ ರೋಜ್ಗಾರ್ ಯೋಜನಾ ಕೊಟ್ಟಿದ್ರು. ಅದರ ಸಲುವಾಗಿ ಈ ನಾವು ಪ್ರದರ್ಶನ ಮಾಡ್ಲಕತ್ತಿದ್ರೆ ಇಲ್ಲಿ ಎಲ್ಲ ಪೂರ್ತಿ ಭಾರತದಲ್ಲಿ ನಮ್ಮ ಮನ್ರೇಗಾ ಯೋಜನಾ ಪ್ರಕಾರ ಮನ್ರೇಗಾ ಬಚಾವ್ ಆಂದೋಲನ ಈ ಪ್ರದರ್ಶನ ಮಾಡ್ಲಿಕ್ಕೆ ನಾನು ಜಮೀರ್ ಅಹಮದ್ ಬಕ್ಷಿ ವಿಜಯಪುರ ಸಿಟಿ ಬ್ಲಾಕ್ ಫಾರೆಸ್ಟ್ ಪ್ರೆಸಿಡೆಂಟ್. ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ವಿಜಯಪುರ ಬದಲಾವಣೆ ಮಾಡುವಂತ ಕೆಲಸಗಳನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದಾರ. ದಯವಿಟ್ಟು ಏನು ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಇಲ್ಲಿ ಇದು ನಾವು ಜಿಲ್ಲಾ ನಗರದಲ್ಲಿ ಮಾಡ್ತಾ ಇದೀವಿ. ಈ ಒಂದು ನೀವು ಕಾನೂನನ್ನ ಹಿಂದ್ಗಡೆ ತಗೊಳ್ಳದೆ ಹೋದ್ರೆ ಇನ್ನು ಉಗ್ರವಾದ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತ
ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರ ನಿಮಗ ಮುಂದಿನ ದಿನಮಾನಗಳಲ್ಲಿ ಏನು ಇವತ್ತು ನೀವು ಈ ಒಂದು ಯೋಜನೆಗಳನ್ನ ನೀವು ಹೆಸರು ಬದಲಾವಣೆ ಮಾಡ್ತಾ ಇದೀರಲ್ಲ, ಈ ಏನು ಅದ್ರದ್ದು ಫಲ ತಗೋತಾ ಇದಾರಲ್ಲ, ಅವರೇ ನಿಮಗ್ ತಕ್ಕ ಪಾಠ ಕಲಿಸ್ತಾರ. ನೀವು ಮನೆಗೆ ಹೋಗೋದ್ ಗ್ಯಾರಂಟಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಬಡವರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರೈತ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ ಈ ಸಭೆಯನ್ನು ಉದ್ದೇಶಿಸಿ ವಿಜಯಪುರದಿಂದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರೈತ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಶೋಷಿತರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ ಇವತ್ತು ನಾವು ಜಲ್ನಗರ್ ಮತ್ತು ಸಿಟಿ ಬ್ಲಾಕ್ ಅಧ್ಯಕ್ಷ ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷರದಾರ ಎಲ್ಲರೂ ಕೂಡಿ ನಾವು ಇದು ಏನು ನಮ್ಮ UP ಸರ್ಕಾರದೊಳಗೆ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ರು. ಇದು ಎಲ್ಲ ಬಡವ್ರ ಸಲುವಾಗಿತ್ತು. ಯಾವ್ದು ಹಳ್ಳ್ಯಾಗ ಹೋಗ್ಲಿ ಅವ್ರಗ ಕೆಲ್ಸ ಕೊಡ್ಬೇಕು, ರೋಡ್ ಕೊಡ್ಬೇಕು, ಕಸ ಹುಡುಗುದು ಮಾಡುದು, ಹಡ್ಡುದು, ಒಡ್ಡು ಹಾಕೋದು, ಗಂಟೆ ಕಡಿಯೋದು, ಮಂದಿಗೆ ಹೋಗ್ಲಾಕ್ ಬರ್ಲಾಕಿದ್ದು ಒಂದು ಬಡವ್ರಿಗೆ ಹೊಟ್ಟೆಗೆ ಅನ್ನ ಕೊಡುದಿತ್ತು. ಈ BJP ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾಡ್ಲಾಕ್ತಾರೆ. ಯಾಕೆ ಎಷ್ಟು ದಿವಸ ನಿಮ್ಗೆ ಮಾಡ್ಲಾಕ್ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡ್ಬೇಕಿತ್ತು ಬಡವ್ರಿಗೆ. ಎಲ್ಲ ದೇಶರೇ ಪೂರಾ ಮಾರ್ಲಿಕ್ಕತ್ತೀರಿ. ಟ್ರೇನ್ ಮಾರಿದ್ರಿ, ಟೆಲಿಫೋನ್ ಎಕ್ಷನ್ ಮಾರಿದ್ರಿ, ಏರ್ಪೋರ್ಟ್ ಮಾಡಿದ್ರಿ, ಮತ್ತ ಹಡಗ್ ಬಂದಾರ ಎಲ್ಲ ಮಗ್ಗಲ್ಕೇನ್ ಪಾರ್ಕ್ ಇರ್ತೈತಿ ಎಲ್ಲಾ ಮಾರ್ಯಾರ. ದೇಶನು ಮಾರ್ತಾರ ಅವ್ರು, ಏನೂ ಬಿಡಂಗಿಲ್ಲ. ಎಲ್ಲಾ ಮಾರ್ದಂಗೆ ಟೆಲಿಫೋನ್ ಎಕ್ಷನ್ ಅದು ಎಲ್ಲಾನೇ ಮಾರ್ಬಿಟ್ಟಾರ. ಎಲ್ಲಾ ಪ್ರೈವೇಟ್ ಅವ್ರು ಕೊಡ್ತಾರ. ಇವರು ಬಡವ್ರ ಸಲುವಾಗಿ ಇಲ್ಲ. ಅವರು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರ ಸಲುವಾಗಿ ಇಷ್ಟಿಷ್ಟು ನಿಮ್ಮ ಪಗಾರ ತಗೋರಿ, ನಿಮ್ ದುಡಿದಾಗ್ಲಿಕ್ಕಂದ್ರು ನಿಮ್ಮ ಹಳ್ಳ್ಯಾಗ, ನಿಮ್ಮ ಊರಾಗ, ನಿಮ್ಮ ಪಂಚಾಯತ್ ನಿಮ್ಮ ಗ್ರಾಮದೊಳಗೆ ನೀವು ಪಗಾರ ತಗೊಂಡು ಇಷ್ಟು ದಿವಸ ನೀವು ಕೆಲಸ ಮಾಡ್ರಿ ಅಂತ ಪಗಾರ ಕೊಟ್ಟು ಅವ್ರು ಕೆಲಸ ಮಾಡ್ತಿದ್ರು. ಈಗ ಅದು ಒಯ್ದು ಪ್ರೈವೇಟ್ ಟೆಂಡರ್ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಎಲ್ಲ ತೋಲ್ನಾಕ ಎಲ್ಲ ಗುಜರಾತ್ ಮಂದಿಗೆ ಕೊಟ್ಟಾರೆ. ಹಂಗಿದನು ಟೆಂಡರ್ ಅವ್ರ ಮಂದಿಗೆ ಕೊಡ್ತಾರ. ಇದು ಕೆಲಸ BJP ಅವ್ರು ಮಾಡ್ಲಿಕ್ಕತ್ತಿದ್ದು. ಇದು ನಾವು ಕಾಂಗ್ರೆಸ್ ಏನ್ ಕೆಲಸ ಮಾಡೈತಿ ಅದು ಏನು ಎಲ್ಲ ಕ್ಯಾನ್ಸಲ್ ಮಾಡ್ರಿ, ನಾವು ಜಯರಾಮ್ಜಿ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾರ. ಜಯರಾಮ್ಜಿ ಈಗ ಅದೇ ಮಾಡ್ಕೊತ ತಿರ್ಗಾಡ್ಬೇಕು. ಅವ್ರು ಬಡವರು, ಅವ್ರಿಗೆ ಹೊಟ್ಟೆಗೆ ಅನ್ನೋದು ಕೊಡುವುದಿಲ್ಲ. ಅವ್ರ ಉದ್ದೇಶ ಎಲ್ಲಾರ ಕೆಲ್ಸ ಮಾಡ್ರಿ, ಎಲ್ಲಾರ ನೀವು ಹೋಗ್ರಿ, ಪ್ರೈವೇಟ್ ಅವ್ರ ಬಲ್ಲಿ ಹೋಗ್ರಿ. ಪ್ರೈವೇಟ್ ಅವ ಕೆಲ್ಸ ಸುಟ್ಟಿ ಅದಂತ ಅವ ಬಿಲ್ ಹಾಕಿ ಅವ. BJP ಅವ್ರದ್ದು ಕೆಲ್ಸ ಇದೆ ಅದ, ಇದು ಮಾಡಬಾರ್ದು. BJP ಅವರು ಬಡವ್ರ ಸಲುವಾಗಿ ಬಂದಿರಿ, ಬಡವ್ರು ಓಟ್ ಬಂದು ಹಾಕಿ ನಿಮ್ಗೆ ಆರಸ್ ಕೊಟ್ಟಾರ. ನೀವು ಚಂದಾಗಿ ಬಡವ್ರ ಕೆಲ್ಸ ಮಾಡ್ರಿ. ನೀವು ಕೆಲ್ಸ ಮಾಡ್ಲಿಕ್ಕಂದ್ರ ಮುಂದ್ ನಾವು ಇದಕ್ಕೆ ಕೂಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ದೇಶ ಎಲ್ಲ ಹೋರಾಟ ಆಗ್ತೈತಿ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, BJP ಪಕ್ಷಕ್ಕೆ ಇಂದಿನ ಭಾಗವಹಿಸಿದ